ಒಂದು ಸೆಕೆಂಡ್ ಇತ್ತು ಹೊಡೆದ ಮೊಬೈಲ್ ಬನ್ನಿ ಮೇಲೆ ಹತ್ರ ಬನ್ನಿ ಮೇಡಮ್ ಹತ್ರ ಬನ್ನಿ ಹಂಗೆ ಒಂಚೂರು ಓಕೆ 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 ರೆಡಿ ಸರ್ ಸರ್ ಹಂಗೆ ಇಟ್ಕೊಳ್ಳಿ ಸರ್ ಸಾರಿ ಸಾರಿ ಲೈಟ್ ಹಾಕಿ ಒಳಗಡೆ ಲೈಟ್ ಹಾಕ ಲೈಟ್ ಹಾಕೋಣ ರೆಕಾರ್ಡಿಂಗ್ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಜಾಗ ಎಸ್ ಸರ್ ಹಾಗಾಗಿ ಸೌಂಡ್ ಜಾಸ್ತಿ ಮಾಡ್ಬೋದು ಸೌಂಡು ಮಾಡ್ಬೋದು ಜಾಸ್ತಿನೇ ಮಾಡ್ಬೋದು ಕಮ್ಮಿನೂ ಮಾಡ್ಬೋದು ಎಲೆಕ್ಷನ್ ಟೈಮಲ್ಲಿ ಸಿಕ್ಕಾಪಟ್ಟೆ ಮಾಡ್ಬೋದು ಸರ್ ಸಿನಿಮಾದವ್ರೆ ಸೌಂಡ್ ಮಾಡಂಗಿಲ್ಲ ನಾವೇ ಜಾಸ್ತಿ ಸೌಂಡ್ ಮಾಡ್ಬೋದು ಸರ್ ಅಲ್ಲಿ ಬನ್ನಿ ಅಲ್ಲಿ ಆ ಕಡೆ ಬನ್ನಿ ಮೇಡಮ್ ಆ ಕಡೆ ಬನ್ನಿ ಅಲ್ಲಿ ಬನ್ನಿ ಈ ಕಡೆ ಆ ಕಡೆ ಈ ಕಡೆ ಬನ್ನಿ ಈ ಕಡೆ ಅದೆಲ್ಲ ಕಾಣಬೇಕು ಹಂಗೆ ಮಾತಾಡ್ತಾರೆ ಸರ್ ಒಳಗಡೆ ಹೋಗ್ಬಿಟ್ಟು ಅಲ್ಲೊಂದು ಸಾಂಗ್ ಆಡೋತ್ತಾರ ಒಂದು ಏನಿಲ್ಲ ಆಯ್ತಾ ಇಲ್ಲಿ ತೊಗೊಳ್ಳೋಣ ಇಲ್ಲಿ ಏನು ಸಾಂಗ್ ಸರ್ ನಿಮಿಷ ಈ ಕಡೆ ಸೂಪರ್ ಸ್ಟಡಿ ಸಿಸ್ಟಮ್ ಎಲ್ಲ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಸಿನಿಮಾ ಮಾಧ್ಯಮದ ಸ್ನೇಹಿತರೆ, ಈ ದಿನ ನಮ್ಮೆಲ್ಲರಿಗೂ ಆತ್ಮೀಯರು ಆಗಿರುವಂಥ ಡಾಕ್ಟರ್ ಪ್ರಿಯದರ್ಶಿನಿ ಮತ್ತು ಮಹಾದೇವ್ ಇವರಿಬ್ಬರು ಒಟ್ಟಾಗಿ ರಿಸಮ್ ಅನ್ನುವಂಥ ಸಂಸ್ಥೆನ ಸ್ಥಾಪನೆ ಮಾಡಿದ್ದಾರೆ. ಇದರ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ರಾಮ್ ಅವರು ಸಹ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗಿದ್ದಾರೆ. ಇವತ್ತೇನು ಪ್ರಿಸಮ್ ಸಂಸ್ಥೆ ಲೋಕಾರ್ಪಣೆ ಆಗಿದೆ, ಈ ಲೋಕಾರ್ಪಣೆ ಆಗ್ತಿರೋ ಈ ಸಂದರ್ಭದಲ್ಲಿ ಮಾಧ್ಯಮನ ಉದ್ದೇಶಿಸಿ ಮಾತಾಡಲಿಕ್ಕೆ ನನ್ನೊಂದಿಗೆ ಸನ್ಮಾನ್ಯ ರಾಮ್ ಅವರು, ಪ್ರಿಸಮ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಈ ಸಂಸ್ಥೆಯ ಮತ್ತು ಸಂಸ್ಥಾಪಕರಾಗಿರುವಂಥ ಡಾಕ್ಟರ್ ಪ್ರಿಯದರ್ಶಿನಿ ಪ್ಲೇಬ್ಯಾಕ್ ಸಿಂಗರ್ ಮತ್ತು ಮಹೇಶ್ ಅವರು ಮ್ಯೂಸಿಕ್ ಡೈರೆಕ್ಟರ್. ಇವರಿಬ್ಬರು ಒಟ್ಟಾಗಿ ಒಂದು ಅದ್ಭುತ ಒಂದು ಜೋಡಿಯಾಗಿ ಇವತ್ತು ಈ ಸಂಸ್ಥೆನ ನಡೆಸಲಿಕ್ಕೆ ಮುಂದೆ ಬಂದಿದ್ದಾರೆ. ಪ್ರಿಯದರ್ಶಿನಿಯವರು ನನಗೆ ಹಲವಾರು ವರ್ಷದಿಂದ ಪರಿಚಯ. ನಾನು ಉನ್ನತ ಶಿಕ್ಷಣ ಸಚಿವನಾಗಿರ್ಬೇಕಾದ್ರೆ ಏನೊಂದು ಪ್ರೋ ಚಾನ್ಸಲರ್ ಆಗಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಘಟಿಕೋತ್ಸವದ ಸಂದರ್ಭದಲ್ಲಿ ಅವರಿಗೆ ಡಾಕ್ಟರೇಟ್ ಪ್ರದಾನವನ್ನು PhD ಪ್ರದಾನವನ್ನು ಮಾಡುವಂಥ ಭಾಗ್ಯ ನಂದಾಗಿತ್ತು. ನಾನು ಕೇಳ್ಪಟ್ಟೆ ಪ್ಲೇಬ್ಯಾಕ್ ಸಿಂಗರ್ನಲ್ಲಿ ಪ್ರಥಮ ವ್ಯಕ್ತಿ ಡಾಕ್ಟರೇಟನ್ನು ಪಡೆದಿರೋದು, PhDಯನ್ನು ಮಾಡಿ ಒಬ್ಬರು ಪ್ಲೇಬ್ಯಾಕ್ ಸಿಂಗರ್ ಆಗಿ ಡಾಕ್ಟರೇಟನ್ನು ಪಡೆದಿರೋದು ನಿಜಕ್ಕೂ ಒಂದು ಒಳ್ಳೆಯ ಸಾಧನೆ. ಕೇವಲ ತಮ್ಮ ಸಾಧನೆ ತಮಗೆ ಸೀಮಿತವಾಗಿ ಇಟ್ಕೊಳ್ಳೋದೆ, ಒಂದು ಮ್ಯೂಸಿಕ್ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಬೇಕು, ತಮ್ಮ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಏಕೈಕ ದೃಷ್ಟಿಯಲ್ಲಿ ಇವತ್ತು ಪ್ರಿಸಮ್ ಸಂಸ್ಥೆ ಪ್ರಿಯದರ್ಶಿನಿ ಸ್ಕೂಲ್ ಆಫ್ ಮ್ಯೂಸಿಕ್ಕನ್ನು ಸ್ಥಾಪನೆ ಆಗ್ತಿದೆ, ಇವತ್ತು ಲೋಕಾರ್ಪಣೆ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರೆಲ್ಲ ಹಿತೈಷಿಗಳು, ಎಲ್ಲ ಹಿರಿಯರು ಎಲ್ಲ ಬಂದಿದ್ದಾರೆ. ನಮ್ಮ ಮೈಸೂರು ಯೂನಿವರ್ಸಿಟಿಯ ಡೀನ್ ಅವರಿದ್ದಾರೆ, ನಮ್ಮ ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದಂಥ ಡಾಕ್ಟರ್ ಗಾಂಧಿಯವರು ಸಹ ಇವತ್ತು ಬಂದಿದ್ದಾರೆ. ಮತ್ತು ಎಲ್ಲ ಹಲವಾರು ವ್ಯಕ್ತಿಗಳು, ಗಣ್ಯಮಾನ್ಯರು ಎಲ್ಲರೂ ಬಂದಿದ್ದಾರೆ. ಇವತ್ತು ಸಂಗೀತ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಎಲ್ಲವನ್ನೂ ಪ್ರತಿನಿಧಿಸುತ್ತೆ. ಅದರಲ್ಲೂ ವೈಜ್ಞಾನಿಕವಾಗಿ ನಾವು ನೋಡಿದಾಗ ಇವತ್ತು ಸಂಗೀತ ಚಿಕಿತ್ಸೆಗೂ ಸಹ, ಯಾವುದೇ ಮನುಷ್ಯನಿಗೆ ಕಾಯಿಲೆಗೂ ಚಿಕಿತ್ಸೆ ಕೊಡಲಿಕ್ಕೆ ಸಂಗೀತದ ಮೂಲಕ ಸಾಧ್ಯವಾಗುತ್ತೆ. ಸಂಗೀತದ ಶಕ್ತಿ, ಅದ್ಭುತ ಶಕ್ತಿ ಇದೆ ಸಂಗೀತದಲ್ಲಿ. ಮತ್ತು ಇಡೀ ಮೆದುಳಿನ ಎಲ್ಲ ಭಾಗಗಳು
ಏನು ಒಂದು ಆ್ಯಕ್ಟಿವೇಟ್ ಮಾಡಿ ಒಂದು ಭಾಳ ಉತ್ತಮವಾಗಿ ಪರ್ಫಾರ್ಮ್ ಮಾಡಬೇಕು, ಎಲ್ಲ ಬ್ರೈನಿನ ಎಲ್ಲ ಭಾಗಗಳು ಆ್ಯಕ್ಟಿವೇಟ್ ಆಗಬೇಕು ಅಂದರೆ ಅದು ಮ್ಯೂಸಿಕ್ಕಿನ ಮೂಲಕ ಸಾಧ್ಯವಿದೆ. ಇವತ್ತು ಮ್ಯೂಸಿಕ್ ಕೇಳಿಸ್ಕೊಂಡು ಅನಸ್ತೀಶಿಯಾ ಇಲ್ಲದೇ ಆಪರೇಷನ್ ಮಾಡಲಿಕ್ಕೆ ಸಾಧ್ಯವಿದೆ ಅನ್ನೋವಂಥದ್ದು ಇವತ್ತು ಮಾಡಿ ತೋರಿಸಿರುವಂಥದ್ದು ಇದೆ, ಇವತ್ತು ಅಳವಡಿಸ್ಕೊಳ್ತಾ ಇರುವಂಥದ್ದು. ಇವತ್ತು ಸಂಗೀತ ಎಲ್ಲ ಸುಖಕ್ಕಾಗಲಿ ದುಃಖಕ್ಕಾಗಲಿ, ದುಃಖವನ್ನು ದೂರ ಮಾಡಲಿಕ್ಕೆ, ನಮ್ಮ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ಸಂಗೀತಕ್ಕೆ ಅದ್ಭುತ ಶಕ್ತಿ ಇದೆ. ನಾವಿವತ್ತು ಸಂತೋಷನ ಆಚರಿಸೋದಿಲ್ಲ ಸಂಗೀತದ ಮೂಲಕ, ಮತ್ತು ನಮಗೆ ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೋಬೇಕು ಅನ್ನೋದು ಸಂಗೀತದ ಮೂಲಕ. ಹಾಗಾಗಿ ಪ್ರಿಯದರ್ಶಿನಿ ಸ್ಕೂಲ್ ಆಫ್ ಮ್ಯೂಸಿಕ್ನಲ್ಲಿ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಸಂಗೀತ ಕ್ಷೇತ್ರದಲ್ಲಿ ಸಂಗೀತವನ್ನು ಕಲೀಲಿಕ್ಕೆ ಬೇಕಾಗಿರುವಂಥ ಒಂದು ಮೂಲಭೂತ ಸೌಕರ್ಯ ಇಲ್ಲಿ ಕ್ಲಾಸ್ ರೂಮ್ನಲ್ಲಿ ಇವತ್ತು ಡಿಪ್ಲೊಮಾ ಪ್ರೋಗ್ರಾಮ್, ಸರ್ಟಿಫಿಕೇಟ್ ಪ್ರೋಗ್ರಾಮ್, ಡಿಸ್ಟೆನ್ಸ್ ಪ್ರೋಗ್ರಾಮ್ ಎಲ್ಲವನ್ನು ಆಫರ್ ಮಾಡಲಿಕ್ಕೂ ಒಂದು ಮೂಲಭೂತ ಸೌಕರ್ಯವನ್ನು ಮಾಡಿಕೊಂಡಿದ್ದಾರೆ. ಮತ್ತು ಬೇಕಾಗಿರುವಂಥ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ನು ಸಹ ಇಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಮತ್ತು ಒಳ್ಳೆಯ ಸ್ಟುಡಿಯೋ ಮಾಡಿದ್ದಾರೆ. ಮ್ಯೂಸಿಕ್ ರೆಕಾರ್ಡ್ ಮಾಡಲಿಕ್ಕೆ ಒಂದು ಸ್ಟುಡಿಯೋನು ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಪರಿಪೂರ್ಣವಾಗಿ ಈ ಒಂದು ಕ್ಷೇತ್ರದಲ್ಲಿ ಭಾಳ ಉತ್ತಮವಾಗಿ ತಮ್ಮ ವೃತ್ತಿಯನ್ನು ಮಾಡಲಿಕ್ಕೆ, ವೃತ್ತಿಯನ್ನು ಸೇವೆಯನ್ನು ಕೊಡಲಿಕ್ಕಾಗಿ ರೂಪಿಸಿದಂತೆ ಇಂಥ ಅದ್ಭುತ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ನಾಡಿನ ಸಮಸ್ತ ಜನತೆಯ ಪರವಾಗಿ, ಸಂಗೀತ ಕಲಾಭಿಮಾನಿಗಳ, ಸಂಗೀತ ಪ್ರೇಮಿಗಳ ಪರವಾಗಿ ನಾನು ಪ್ರಿಸಮ್ ಸಂಸ್ಥೆಗೆ ನಾನು ಹೃದಯಪೂರ್ವಕವಾಗಿ ಶುಭಾಶಯ ಕೋರ್ತೀನಿ. ಹಾಗೆ ಅಧ್ಯಕ್ಷರಿರುವಂಥ ಸಾಮಾನ್ಯ ರಾಮ್ ಅವರು ನಾನು ಶುಭಾಶಯ ಕೋರ್ತೀನಿ. ಹಾಗೂ ಪ್ರಿಯದರ್ಶಿನಿ ಮತ್ತು ಮಹೇಶ್ ಅವರಿಗೆ ಮತ್ತು ಎಲ್ಲ ತಂದೆ ತಾಯಿಯರು ಎಲ್ಲರೂ ಬಂದಿದ್ದಾರೆ, ಅವರಿಗೆ ಶುಭ ಕೋರಲಿಕ್ಕೆ. ನಿಮಗೆ ಒಳ್ಳೆಯದಾಗಲಿ. ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಪ್ಲೇಬ್ಯಾಕ್ ಸಿಂಗರ್ ನಿಮ್ಮಂಗೆ 106 ದಿನವನ್ನು ತಯಾರು ಮಾಡಿದ್ದ ಶುಭಾಶಯ. ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯ. ಮತ್ತು ಹಾಗೆ ಪಿ ಎಮ್ ಆಡಿಯೋ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆ ಸಂಸ್ಥೆನೂ ಇವತ್ತು ಸ್ಥಾಪನೆಯಾಗಿ ಪ್ರಾರಂಭ ಆಗ್ತಿದೆ. ಹಾಗಾಗಿ ಎರಡು ಸಂಸ್ಥೆಗಳು ಒಟ್ಟಾಗಿ ಇವತ್ತು ಸ್ಥಾಪನೆಯಾಗಿ ಪ್ರಾರಂಭ ಆಗ್ತಿರುವಂಥದ್ದು ನಿಜಕ್ಕೂ ನಮಗೆಲ್ಲರಿಗೂ ಸಂತೋಷದ ವಿಚಾರ. ಸಂಗೀತಕ್ಕೆ ಅದಕ್ಕೇನು ಬೌಂಡ್ರೀಸೇ ಇಲ್ಲ, ಇಡೀ ವಿಶ್ವಕ್ಕೆ ಭಾಷೆ ಇಲ್ಲ, ಸಂಗೀತಕ್ಕೆ ಭಾಷೆ ಇಲ್ಲ. ಸಂಗೀತ ಎಲ್ಲ ನಾಡಿನ ಎಲ್ಲ ಜನರನ್ನು, ಬೇರೆ ಬೇರೆ ಎಲ್ಲ ಭಾಷಿಕರು, ಯಾವ ಭಾಷೆ ಆಗಿದ್ರೂ ಸಹ ಸಂಗೀತವನ್ನು ಪ್ರೀತಿಸಲಿಕ್ಕೆ, ಕೇಳಿಸ್ಕೊಳ್ಳಲಿಕ್ಕೆ ಯಾವುದು ಮಿತಿ ಮತ್ತು ಗಡಿ ಇಲ್ಲ, ಅದಕ್ಕೆ ಯಾವುದು ಬೌಂಡ್ರಿ ಇಲ್ಲ. ಹಾಗಾಗಿ ನಾನು ಮಹೇಶ್ ಅವರು ಮತ್ತು ಪ್ರಿಯದರ್ಶಿನಿಯವರಿಗೆ, ಪಿ ಎಮ್ ಅಂದರೆ ಪ್ರಿಯದರ್ಶಿನಿ ಮಹೇಶ್, ಆಡಿಯೋ ಮತ್ತು ಎಂಟರ್ಟೈನ್ಮೆಂಟ್ ಒಳ್ಳೆಯ ಸಂಸ್ಥೆ. ಒಟ್ಟು ನಾವೆಲ್ಲರೂ ಶುಭ ಕೋರ್ಲಿಕ್ಕೆ ಬಂದಿದ್ದೀವಿ. ಮತ್ತೊಮ್ಮೆ ಥ್ಯಾಂಕ್ ಯು ಸರ್. ಆ್ಯಂಡ್ ಲಾಸ್ಟ್ ಇಯರ್ ಸರ್ ಕೈಯಿಂದ ನಮ್ಮ ಪಿ ಎಮ್ ಆಡಿಯೋಸಲ್ಲಿ ಒಂದು ಮೀರಾ ಒಂದು ಪ್ರಾಜೆಕ್ಟ್ನ ಮಾಡಿ ರಿಲೀಸ್ ಮಾಡಿದ್ವಿ. ಅಂದರೆ ಅದು ಅಮೆರಿಕಾದೊಂದು ಪ್ರಾಜೆಕ್ಟ್ ಆಗಿತ್ತು. ಅದನ್ನು ಸರ್ ಕೈಯಲ್ಲಿ ನಾವು ರಿಲೀಸ್ ಮಾಡ್ತಿದ್ವಿ. ಆ್ಯಂಡ್ ಅದಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂತು. ಅವರ ಒಂದು ಕೈ ಗುಣ ಆ್ಯಂಡ್ ಅವರ ಒಂದು ಪಾಸಿಟಿವ್ ಎನರ್ಜಿ ನಮಗೆ ತುಂಬ ಒಂದು ಮೋಟಿವೇಶನ್ ಕೊಡುತ್ತೆ. ಅವ್ರನ್ನ ನೋಡಿದ್ರೆ ಅವ್ರು ಮಾಡೋ ಕೆಲಸ, ಆ ಎನರ್ಜಿನೇ ನಮಗೆ ಸ್ಫೂರ್ತಿ, ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ. ಆ್ಯಂಡ್ ಆ ಒಂದು ಡೈನಾಮಿಕ್ ಆಗಿ ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡುವಂಥದ್ದು ನಾವು ಅವರಿಂದ ಕಲಿತಾ ಇದ್ದೀವಿ. ಸೊ ಇನ್ನು ನಾವು ಎತ್ತರಕ್ಕೆ ಬೆಳಿಬೇಕು. ಇವತ್ತು ಬಂದಿರೋದು ನಮಗೆ ತುಂಬಾ ಸಂತೋಷ. ಬಹಳ ಖುಷಿ ಆಗ್ತಾ ಇದೆ. ಅವರ ಬ್ಲೆಸ್ಸಿಂಗ್ಸ್ ಪ್ರಿಸಮ್ ಗೆ ಸಿಕ್ಕಿದೆ. ಇದು ನಮ್ಮ ಪ್ರಿಸಮ್ ಸಂಸ್ಥೆ ರೆಕಾರ್ಡಿಂಗ್ ಸ್ಟುಡಿಯೋ 10 ವರ್ಷ ಕಂಪ್ಲೀಟ್ ಆಗಿ ಈಗ ಹೊಸ ಬಿಲ್ಡಿಂಗ್, ಈ ಬಿಲ್ಡಿಂಗ್ ಬಂದಿದ್ದೀವಿ. ಮುಂಚೆ ರಾಮಯ್ಯ ಯೂನಿವರ್ಸಿಟಿ ಒಳಗಡೆ ಇತ್ತು, ಈಗ ಇದು ಹೊಸ ಬಿಲ್ಡಿಂಗ್. ಒಂದೇ ಇದರಲ್ಲಿ ಎಲ್ಲಾನು ತಂದು ಇದ್ದೀವಿ. 2014 ಅಲ್ಲಿ ನಮ್ಮ ಅಪ್ಪ ರಾಮ್ ಅವರು ಇದನ್ನ ಫೌಂಡ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸರ್. ಇವತ್ತು ನೀವು ಸರ್ ಮುಖ್ಯ ಹ್ಯಾಂಡ್ ಅಂತ ಕರೆಸಿದ್ದೀರಿ. ಅಲ್ಲ, ಅವರು ಪಾಸಿಟಿವ್ ನಮಗೆ. ಹೌದು, ಯಾಕಂದ್ರೆ ಹಿಂದೆ ಇವಾಗ ಸರ್ ಏಳು ಚಕ್ರ ಒಳ್ಳೇದಂತ ಇದು 7 ರಿಯಲ್ ಸರ್ ಹಂಗೆ ಇರಲಿ ಮೇಡಮ್. ಹಾಯ್ ಎಲ್ರಿಗೂ ನಮಸ್ಕಾರ.
ಮೊದಲನೇದಾಗಿ ಪ್ರಿಯದರ್ಶನ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹಾಗೂ ಮಹೇಶ್ ಅವರಿಗೆ. ನನ್ನ ಒಂದು ಸಿನಿಮಾ ಖಡಕ್ ಸಿನಿಮಾದ ಒಂದು ಹಾಡನ್ನು ಹಾಡಿ ಅವಾಗಿಂದ ಅವ್ರಿಗೆ ಪರಿಚಯ. ಆ್ಯಂಡ್ ನನಗೆ ತಿಳ್ಪಟ್ಟಂಗೆ ಒಂದು ವೆರಿ ಪ್ಯಾಷನೇಟ್ ಪರ್ಸನ್. ಮ್ಯೂಸಿಕ್ ಅಂದರೆ ತುಂಬ ಒಂದು ಪ್ಯಾಷನ್ ಇಟ್ಕೊಂಡು ಬಂದಿರೋಂಥ ಒಂದು ವ್ಯಕ್ತಿ. ಆ್ಯಂಡ್ ಮಹೇಶ್ ಅವರು ಅಷ್ಟೇ. ಸೊ ಅವ್ರ ಕಪಲ್ ಆಫ್ ಶೋಸ್ ನಾನು ನೋಡ್ತಾ ಇದ್ದೆ ಚಾನಲ್ಸಲ್ಲಿ. ಸೊ ಅವ್ರು ಹಾಡೋದು ನಮಗೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಹಾಡುಗಾರ ಬೇಕಂದಾಗ ವಿ ಥಿಂಕ್ ಆಫ್ ಹರ್. ಆ್ಯಂಡ್ ಡೆಫಿನೆಟ್ಲಿ ನನ್ನ ಮುಂದಿನ ಸಿನಿಮಾಗೆ ನಾವು ಯಾವಾಗಲೂ ಪ್ಲ್ಯಾನ್ ಮಾಡ್ತಾ ಇರ್ತೀನಿ, ಒಂದು ಒಳ್ಳೆ ಸಿನಿಮಾ ಬಂದಾಗ ಖಂಡಿತ ನನ್ನ ಸಿನಿಮಾಗೆ ನೀವು ಹಾಡಬೇಕಂತ. ಸೊ ಐ ಥಿಂಕ್ ಒಂದೊಂದು ಹೆಜ್ಜೆನೂ ಐ ಥಿಂಕ್ ಶಿ ಈಸ್ ವೆರಿ ಫೋಕಸ್ಡ್ ಆ್ಯಂಡ್ ಪ್ಲ್ಯಾನಿಂಗ್ ಬಿಗ್ ಥಿಂಗ್ಸ್ ಇನ್ ಲೈಫ್. ಸೊ ಇದನ್ನು ನೋಡಿದಾಗ ಪ್ರಿಸಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಮ್ಯೂಸಿಕ್ ಅವರು ಮಾಡಿದ್ದಾರೆ. ಸೊ ವಿಶಿಂಗ್ ದೆಮ್ ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೆಯದಾಗಲಿ. ಫ್ರಮ್ ಪಾಸ್ಟ್ 10 years ಸತತವಾಗಿ ಒಂದು ಪ್ರಯತ್ನ ನಡೀತಾ ಬಂದಿದೆ ಈ ಸ್ಕೂಲ್. ಸೊ ನಾವು ಇವಾಗ ಒಂದು ಬಿಗ್ ಸ್ಟೇಜಿಗೆ ಹೋಗಿದ್ದಾರೆ ಆ್ಯಂಡ್ ಅದು ಒಂದು ಅದ್ಭುತವಾದ ಸ್ಟುಡಿಯೋನ ಮಾಡಿದ್ದಾರೆ. ಸೊ ವಿಶಿಂಗ್ ಅವ್ರು ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೆಯದಾಗಲಿ. ಆ್ಯಂಡ್ ಬರೀ ಕನ್ನಡ ಚಿತ್ರರಂಗದಲ್ಲ, ಎಲ್ಲ ಕಡೆ ನಿಮ್ಮದೊಂದು ಹಾಡು, ನಿಮ್ಮದೊಂದು ದನಿ ಬರಲಿ. ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಮ್ಯೂಸಿಕ್ ಅಂದಾಗ ಐ ಥಿಂಕ್ ಇಟ್ಸ್ ಅ ಬಿಗ್ ಅಚೀವ್ಮೆಂಟ್. ಯಾಕಂದರೆ ಒಂದು ಟ್ರೈನ್ ಮಾಡೋದಿದೆಯಲ್ಲ, ಒಂದು ಯಂಗ್ಸ್ಟರ್ಸ್ ಆಗಿರ್ಬೋದು ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ನ ಅವ್ರ ಜೊತೆ ಶೇರ್ ಮಾಡೋದಾಗಿರ್ಬೋದು. ಐ ಥಿಂಕ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಪ್ರತಿಯೊಬ್ಬರಿಗೂ. ಸೊ ಐ ಥಿಂಕ್ ಯು ಟೇಕನ್ ಅ ಗ್ರೇಟ್ ಇನಿಷಿಯೇಟಿವ್ ಬೋತ್ ಆಫ್ ಯು. ಸೊ ಎಲ್ಲ ಒಳ್ಳೆಯದಾಗಲಿ. ಆ್ಯಂಡ್ ನಿಮ್ಮ ಸಪೋರ್ಟ್. ಆ್ಯಂಡ್ ಪ್ರಿಸಮ್ ರೆಕಾರ್ಡಿಂಗ್ ಸ್ಟುಡಿಯೋಸು. ಸೊ ಒಂದು ಮ್ಯೂಸಿಕ್ ಅಂತ ಒಂದು ಪ್ಯಾಷನ್ ಬಂದಾಗ ಐ ಥಿಂಕ್ ಎಲ್ಲ ಒಂದೇ ರೂಫಲ್ಲಿ ಇರಬೇಕು ಅಂದ್ಬಿಟ್ಟು ಐ ಥಿಂಕ್ ಶೀಸ್ ಓಪನ್ ದಿಸ್ ಸ್ಟುಡಿಯೋ, ಒಂದು ರೆಕಾರ್ಡಿಂಗ್ ಸ್ಟುಡಿಯೋನ ಓಪನ್ ಮಾಡಿ. ಸೊ ಐ ಥಿಂಕ್ ಹಿಯರ್ ಇಟ್ಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್ ಒಂದು ಸಿನಿಮಾ ಸಾಂಗ್ ರೆಕಾರ್ಡಿಂಗು. ಆ್ಯಂಡ್ ಸೊ ವಿಶಿಂಗ್ ಫಾರ್ ಆಲ್ ದ ಬೆಸ್ಟ್. ಆ್ಯಂಡ್ ಐ ಥಿಂಕ್ ಸಿನಿಮಾ ಹಾಡುಗಳೆಲ್ಲ ರೆಕಾರ್ಡಿಂಗ್ ಶುರು ಆಗುತ್ತೆ. ಸೊ ನಿಮ್ಮ ಹೌದಾ? ಓಕೆ ನೈಸ್. ಹೌದಾ? ಇಲ್ಲೇ ಮಾಡಿದ್ರೆ ನೈಸ್. ಸೊ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಆ್ಯಂಡ್ ಸಪೋರ್ಟ್ ಇರಲಿ. ಐ ಥಿಂಕ್ ಆಲ್ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಏನಾದರೂ ನಿಮ್ಗೆ ಒಂದು ಇದಿದ್ರೆ ಐ ಥಿಂಕ್ ಯು ಕ್ಯಾನ್ ರೀಚ್ ಔಟ್ ಟು ದೆಮ್. ಆ್ಯಂಡ್ ಐ ಥಿಂಕ್ ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದು ಪ್ಯಾಷನ್ ಇದೆ ಅವರಿಗೆ ಮ್ಯೂಸಿಕ್ ಬಗ್ಗೆ. ಸೊ ಇದು ತೋರಿಸ್ತಾ ಇದೆ. ಒಂದು ಸ್ಟುಡಿಯೋ ಅಂತ ಓಪನ್ ಮಾಡಿದ್ರು, ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಓಪನ್ ಮಾಡಿ, ನಾಟ್ ಅ ಸ್ಮಾಲ್ ಥಿಂಗ್. ಸೊ ಇವತ್ತು ರೀಸೆಂಟಾಗಿ ನಾವು ಮಾತಾಡಿದಾಗ ಐ ಥಿಂಕ್ ಶೀಸ್ ಓನ್ಲಿ ಇದ್ರ ಬಗ್ಗೆನೇ ಒಂದು ಯೋಚನೆ ಇತ್ತು, ನಮ್ಮ ಮ್ಯೂಸಿಕ್ ಸ್ಕೂಲ್ ಬಗ್ಗೆ, ಐ ಮೀನ್ ಇದ್ರ ಬಗ್ಗೆ, ಸ್ಟುಡಿಯೋ ಬಗ್ಗೆ. ಸೊ ಆಲ್ ದ ಬೆಸ್ಟ್. ಎಲ್ಲ ಒಳ್ಳೆಯದಾಗಲಿ. ಆ್ಯಂಡ್ ಟು ದ ಎಂಟೈರ್ ಟೀಮ್. ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ಜೋರು ವಾಯ್ಸ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಿಯದರ್ಶಿನಿ, ಹಿನ್ನೆಲೆ ಗಾಯಕಿ. ಇವತ್ತು ಪ್ರಿಸಮ್ ಫೌಂಡೇಶನ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಮ್ಯೂಸಿಕ್ ಆ್ಯಂಡ್ ಆರ್ಟ್ಸ್ ಮತ್ತು ಪ್ರಿಸಮ್ ರೆಕಾರ್ಡಿಂಗ್ ಸ್ಟುಡಿಯೋಸ್ ಆ್ಯಂಡ್ PM ಆಡಿಯೋಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ಸ್ 3 ಸಂಸ್ಥೆ ಒಂದೇ ಜಾಗದಲ್ಲಿ ಹೊಸ ಪ್ರೆಮಿಸಸ್ಗೆ ನಾವು ಇವತ್ತು ಇನಾಗ್ರೇಟ್ ಮಾಡಿದ್ದೀವಿ. ಸೊ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸರ್ ಬಂದು ಇನಾಗ್ರೇಟ್ ಮಾಡಿ ಜಸ್ಟ್ ಈಗ ಇನಾಗ್ರೇಷನ್ ಆಯಿತು. ಆ್ಯಂಡ್ ನಾನು ಮಹೇಶ್ ಅವರು ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ಸ್ ಇದ್ದೀವಿ. ಸೊ ನಾವಿಬ್ಬರು ಈ ಸಂಸ್ಥೆನ 10 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೊ ನಮ್ಮ ಅಪ್ಪ ರಾಮ್ ಅವರು ಈಸ್ ಎ ಕೆಮಿಕಲ್ ಇಂಜಿನಿಯರ್, ಆದರೂ ಮ್ಯೂಸಿಕಲ್ಲಿ ಅಷ್ಟು ಒಂದು ಪ್ಯಾಷನ್. ಸೊ ಒಂದು ಅವ್ರದ್ದು ವಿಷನ್ ಏನಿತ್ತು ಅಂದರೆ ಮ್ಯೂಸಿಕ್ ಎಜುಕೇಷನ್, ಮ್ಯೂಸಿಕ್ ಆಸ್ಪಿರೆಂಟ್ಸ್ಗೆ ಕೊಡಬೇಕು ಅಂತ ಒಂದು ಸಂಸ್ಥೆನೂ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ರೆಕಾರ್ಡಿಂಗ್ ಸ್ಟುಡಿಯೋಸಲ್ಲಿ ಫಿಲ್ಮ್ ಕ್ವಾಲಿಟಿ ರೆಕಾರ್ಡಿಂಗ್ ಫಾರ್ ಫಿಲ್ಮ್ ಇಂಡಸ್ಟ್ರಿ ಪ್ರೊಫೆಷನಲ್ ಮತ್ತು ಇಂಡಿವಿಜುವಲ್ಸ್ ಎಲ್ಲರಿಗೂ ಇದು ಬಂದು ರೀಚ್ ಆಗಬೇಕು ಅಂತ ಅವ್ರದ್ದೊಂದು ಕನಸಿತ್ತು. ಸೊ ನಾವು ಸಿಂಗಪುರಿಂದ ಬರುವಾಗನೇ ಈ ಕನಸು ನಮ್ಮ ಹತ್ರ ಇತ್ತು. ಇಲ್ಲಿ ಬಂದ ಮೇಲೆ ಈ ಒಂದು ಕನಸು ನನಸಾಯಿತು. ರಾಮಯ್ಯ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗೆ ನಮ್ಮದು 2014 ನಮ್ಮ ಅಪ್ಪ ಅವರು ಇದನ್ನು ಫೌಂಡ್ ಮಾಡಿದರು. ಸೊ ನಾವಿಬ್ಬರು ಆವಾಗಿಂದನೂ ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. PM ಆಡಿಯೋಸ್ ಎಂಟರ್ಟೈನ್ಮೆಂಟ್ಸು ಹಂಗೆ ಮಹೇಶ್ ಅವರು ಅದಕ್ಕೆ ಫೌಂಡರ್. ಸೊ ಅವರು ಆ ಒಂದು ಒಳ್ಳೆ ಬೆಸ್ಟ್ ಕಂಟೆಂಟ್, ಬೆಸ್ಟ್ ಮೂವಿ ಡಿಸ್ಟ್ರಿಬ್ಯೂಷನ್ ಎಲ್ಲನೂ ಈ ಒಂದು ಸಂಸ್ಥೆಯಲ್ಲಿ ಇದೆ. ಆ್ಯಂಡ್ ಸೊ ಈ ಒಂದು ಆ್ಯಂಡ್ ನಮ್ಮದು ಮೇಯ್ನಾಗಿ ಪಾಪ್ಯುಲರ್ ಮ್ಯೂಸಿಕ್ ಅಂತ ನಾವು ಒಂದು ಫಿಲ್ಮ್ ಮ್ಯೂಸಿಕ್ಗೆ ಸ್ಟ್ರಕ್ಚರ್ಡ್ ಸಿಲೆಬಸ್ ನಾವು ಬಂದು ಮಾಡಿದ್ದೀವಿ. ಯಾರೂ ಮಾಡಿಲ್ಲ. ಪ್ರಿಸಮ್ ಫೌಂಡೇಶನ್ ಫಸ್ಟ್ ಇನ್ ದ ಕಂಟ್ರಿ ಈ ಒಂದು ಸಿಲೆಬಸ್ನ ಮಾಡಿ ಗ್ರೇಡ್ ವೈಸ್ ಮಾಡಿ ಅದನ್ನು ನಾವು ಫಿಲ್ಮ್ ಮ್ಯೂಸಿಕ್ ಪ್ರೊಫೆಷ್ನಲ್ ಆ್ಯಂಡ್ ಪ್ಲೇಬ್ಯಾಕ್ ಟ್ರೈನಿಂಗ್ ಸ್ಟೂಡೆಂಟ್ಸ್ಗೆ ನಾವು ಕೊಡ್ತಾ ಇದ್ದೀವಿ ಫಾರ್ ಪಾಸ್ಟ್ 10 years. ನಮ್ಮದು ಓಪನ್ ಎಲೆಕ್ಟಿವ್ ಆಗಿಯೂ ರಾಮಯ್ಯ ಯೂನಿವರ್ಸಿಟಿಯಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೂ ನಾವು ಆಫರ್ ಮಾಡ್ತಾ ಇದ್ದೀವಿ. ಸೊ ಆ್ಯಂಡ್ ಸೊ ಇವತ್ತು ಹೊಸ ಪ್ರೆಮಿಸಸ್ಗೆ ಬಂದಿದ್ದೀವಿ. ಐ ಹೋಪ್ ಇಲ್ಲಿಂದ ಇನ್ನೂ ಜಾಸ್ತಿ ಮ್ಯೂಸಿಕ್ ನಾವು ಎಲ್ಲರಿಗೂ ವಿ ಕ್ಯಾನ್ ಕೇಟರ್ ಟು ಎವ್ರಿಬಡಿ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಒಂದು ಸಪೋರ್ಟಿವ್ ಪರ್ಸನ್, ತುಂಬಾ ಒಂದು ಸಪೋರ್ಟ್ ಆ್ಯಂಡ್ ಆಲ್ಸೋ ಇನ್ಸ್ಪಿರೇಷನ್. ತುಂಬ ಅವರು ಎಲ್ಲ ಮಾಡ್ತಾರೆ, ಎಲ್ಲ ಆಲ್ಮೋಸ್ಟ್ ಆಲ್ ದ ಸಿನಿಮಾಸ್, ಆಲ್ ದಿ ಕ್ಯಾರೆಕ್ಟರ್ಸ್ ಹಿ ಹಸ್ ಡನ್ ಆ್ಯಂಡ್ ಎವ್ರಿವೇರ್ ಹಿ ಪುಟ್ಸ್ ಇನ್ ಹಾರ್ಡ್ ವರ್ಕ್. ಸೊ ಇವತ್ತು ಅವ್ರು ಬಂದು ನಮಗೆ ವಿಶ್ ಮಾಡಿರೋದು ಭಾಳ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಧರ್ಮ. ಎಲ್ಲರಿಗೂ ನಮಸ್ಕಾರ. ನಾನು ಮಹೇಶ್ ಮಹಾದೇವ್. ಪ್ರಿಯದರ್ಶಿನಿ ಹೇಳಿದ ಹಾಗೆ ನಾವು 2014 ಈ ಒಂದು ಪ್ರಿಸಮ್ ರೆಕಾರ್ಡಿಂಗ್ ಸ್ಟುಡಿಯೋ
ಅದೇ ರೀತಿ ಪ್ರಿಸಮ್ ಫೌಂಡೇಶನ್ ಮ್ಯೂಸಿಕ್ ಸ್ಕೂಲ್ನ ನಾವು ಪ್ರಾರಂಭ ಮಾಡಿದ್ವಿ. ನಮ್ಮ ಚೇರ್ಮನ್ ರಾಮ್ ಸರ್ ಅವರ ಒಂದು ಆಸೆ ಆಗಿತ್ತು ಅದನ್ನು ಒಂದು ಮಾಡಬೇಕು ಅಂತ. ಸೊ ಅವಾಗಿಂದಲೂ ನಾವು ಈ ಸಂಸ್ಥೆನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ PM ಆಡಿಯೋಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ಸ್ ಅದಾದಮೇಲೆ ಒಂದು 6 ತಿಂಗಳ ಗ್ಯಾಪಲ್ಲಿ ನಾವು ಅದನ್ನು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಏನಂದರೆ ಒಂದು ಹೊಸದಾಗಿ ಸಂಗೀತ ಕಲಿಬೇಕು ಅಂತ ಆಸೆ ಇಟ್ಕೊಂಡಿರೋರಿಗೆ ಒಂದು ಕಲಿಕೆ ಕರೆಕ್ಟಾಗಿ ಆಗೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್. ಅದನ್ನು ಮಾಡಿದ್ಮೇಲೆ ಅವರು ಪರ್ಫಾರ್ಮೆನ್ಸ್ ಮಾಡಬೇಕಂದಾಗ ಅಗೇನ್ ದೇ ನೀಡ್ ಎ ಆಡಿಯೋ ಲೇಬಲ್ ಆಡಿಯೋ ಕಂಪನಿ, ಎಂಟರ್ಟೈನ್ಮೆಂಟ್ ಕಂಪನಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಸೊ ಆ ಒಂದು ಆಸ್ಪೆಕ್ಟಲ್ಲಿ ಒಂದು PM ಆಡಿಯೋಸ್ನ ನಾವು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಆ PM ಆಡಿಯೋಸಲ್ಲಿದ್ದು ನಾವು ಭಕ್ತಿ ಕನ್ನಡ, ಭಕ್ತಿ ತಮಿಳ್, ಭಕ್ತಿ ಮಲಯಾಳಂ, ಭಕ್ತಿ ಹಿಂದಿ ಅಂತ ಸಾಕಷ್ಟು ರೀಜನಲ್ ಥಿಂಗ್ಸ್ನ ನಾವು ಕಂಟೆಂಟ್ನ ನಾವು ಸಾಕಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾವು ನಮ್ಮ ಕಂಟೆಂಟ್ಸ್ ಜಾಸ್ತಿ ಇದೆ. ಸೊ ಬೇರೆ ಇನ್ನೂ ಹಲವಾರು ಗಾಯಕರು ಕೂಡ ಈ ಒಂದು ಸಂಸ್ಥೆಗೆ ಹಾಡ್ತಾ ಇದ್ದಾರೆ. ಆ್ಯಂಡ್ ಫುಲ್ಲಿ ಎಕ್ವಿಪ್ಡ್ ಫಿಲಿಮ್ ರೆಕಾರ್ಡಿಂಗ್ ಸ್ಟುಡಿಯೋ ನಮ್ಮದು ಹಳೆಯ ಒಂದು ಸಂಸ್ಥೆ ಈ ಜಾಗದಲ್ಲೂ ಕೂಡ ಇತ್ತು. ಈಗ ಇನ್ನೂ ಸ್ವಲ್ಪ ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಎಕ್ವಿಪ್ಮೆಂಟ್ಸ್ ಎಲ್ಲ ನಾವು ಹಾಕ್ಕೊಂಡು ಈಗ ಈ ಸ್ಟುಡಿಯೋದಲ್ಲಿ ಒಂದೇ ಜಾಗದಲ್ಲಿ ಎಲ್ಲ ಕೆಲಸ ಮುಗಿಬೇಕು ಆ ಥರ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಮ್ಯೂಸಿಕ್ ಎಜುಕೇಷನಿಗೆ ಬಂದರೆ ಪಾಪ್ಯುಲರ್ ಮ್ಯೂಸಿಕ್ ಏನು ಹೇಳಿದ್ರು ಪ್ರಿಯದರ್ಶಿನಿ, ಎಲ್ಲರೂ ಅಂದ್ಕೊಳ್ತಾರೆ ಕ್ಲಾಸಿಕಲ್ ಕಲ್ತ್ರೆ ಸಾಕು ನಾವು ಫಿಲಿಮ್ ಹಾಡ್ಬೋದು, ಇಲ್ಲ ಇನ್ನೊಂದು ಭಾವಗೀತೆ ಹಾಡಿದ್ರೆ ಸಾಕು ನಾವು ಫಿಲಿಮ್ ಮಾಡ್ಬೋದು ಅಂತ ಅಂದ್ಕೊಳ್ತಾರೆ. ಬಟ್ ಫಿಲಿಮ್ ಮ್ಯೂಸಿಕ್ಗೂ ಕೂಡ ಒಂದು, ಯಾಕಂದರೆ ಫಿಲಿಮ್ ಹ್ಯಾಸ್ ಗಾಟ್ ಎವ್ರಿಥಿಂಗ್. ಅದರಲ್ಲಿ ಫೋಕ್ ಇದೆ, ಲವ್ ಇದೆ, ಭಕ್ತಿ ಇದೆ, ರೊಮ್ಯಾಂಟಿಕ್ ಬರುತ್ತೆ. ಸೊ ಎಲ್ಲನೂ ಇರೋದ್ರಿಂದ ಒಂದೇ ಥರದ್ದು ಟ್ರೈನಿಂಗ್ ಸಾಕಾಗಲ್ಲ. ಸೊ ಆ ಒಂದು ಇದರಿಂದ ನಾನು ಮತ್ತು ಪ್ರಿಯದರ್ಶಿನಿ ಸೇರಿ ಅದೊಂದು ಪಾಪ್ಯುಲರ್ ಮ್ಯೂಸಿಕ್ ಅಂತ ಒಂದು ಸ್ಟ್ರಕ್ಚರ್ಡ್ ಸಿಲೆಬಸ್ ಮಾಡಿ 10 ವರ್ಷದಿಂದ ಆಲ್ಮೋಸ್ಟ್ ವಿ ಹವ್ ಥಾಟ್ ಆ್ಯಂಡ್ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ ದೇ ಲೆಂಟ್. ಸೊ ನಮ್ಮ ಹತ್ರ 3 ವರ್ಷದಿಂದ ಹಿಡಿದು 68 ಇಯರ್ಸ್ ಏಜ್ ಗ್ರೂಪ್ ಅವರು ಕೂಡ ಸ್ಟೂಡೆಂಟ್ಸ್ ಇದ್ದಾರೆ. ಹಲವಾರು ಡಾಕ್ಟರ್ಸ್ ಇದ್ದಾರೆ, ಸಾಕಷ್ಟು ಡಾಕ್ಟರ್ಸ್ ನಮ್ಮ ಹತ್ರ ಕಲ್ತಿದ್ದಾರೆ, ವರ್ಕಿಂಗ್ ಪ್ರೊಫೆಷನಲ್ಸ್ ಕಲ್ತಿದ್ದಾರೆ. ಸೊ ಅವ್ರಿಗೆ ಆಗುವಂಥ ಒಂದು ಸ್ಮಾಲ್ ಸಿಲೆಬಸ್ ಥರನೇ ಮಾಡಿ ಅವ್ರಿಗೆ ಟೀಚ್ ಮಾಡೋ ಥರನೂ ಮಾಡಿದ್ದೀವಿ. ಸೊ ಈಗ ಹೊಸ ಬಿಲ್ಡಿಂಗ್ ಬಂದಿದ್ದೀವಿ. ಸೊ ವಿಲ್ ಸಿ, ಹೋಪ್ ಬೆಸ್ಟ್. ಆ್ಯಂಡ್ ನಮ್ಮ ಕಡೆಯಿಂದ ಏನೇನು ಸಂಗೀತ ಕ್ಷೇತ್ರಕ್ಕೆ ಕೊಡೋಕ್ಕಾಗುತ್ತೆ ಅದನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. My dream has come true. Prism Foundation and the recording studios. It will grow to greater heights with the support of everybody, including the main in the press. Thank you.